ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದಿನ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಆದಂತಹ ಬ್ರೆಡ್ ಹಲ್ವಾ ಒಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ. ಬ್ರೆಡ್ ಹಲ್ವಾ ಮಾಡಲಿಕ್ಕೆ ಮೊದಲು ಬ್ರೆಡ್ಡನ್ನು ತಗೊಂಡು ಆ ಬ್ರೌನ್ ಕಲರ್ ಪಾರ್ಟ್ನೆಲ್ಲ ಕಟ್ ಮಾಡಿ ಹಾಕಬೇಕು. ಅದಾದ ನಂತರ ಪೀಸಸ್ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಟ್ಕೊಳ್ಳಿ. ಅದಾದ ನಂತರ ಅದಲ್ಲೇ ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲ್ ಇಟ್ಕೊಳ್ಳಿ. ಕಾದ ನಂತರ ಬ್ರೆಡ್ ಪೀಸ್ಗಳನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ತೆಗೆದುಬಿಟ್ಟು ರಿಮೈನಿಂಗ್ ಬ್ರೆಡ್ ಪೀಸ್ಗಳನ್ನು ಅದೇ ಥರ ಸೆಕೆಂಡ್ ಟೈಮ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋಂತಹ ಸಬ್ಸ್ಕ್ರೈಬಿಂದ ನಾನು ಹಾಕೋಂತಹ ವಿಡಿಯೋಸು ಮೊದಲು ನಿಮ್ಮ ಬಾರಿಗೆ ಬರುತ್ತೆ. ಈ ಥರ ಡೀಪ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಬಿಡಿ. ನಂತರ ಪಕ್ಕದಲ್ಲಿ ಪ್ಯಾನ್ಗೆ 1 ಕಪ್ ಶುಗರ್ ತಗೊತಾ ಇದ್ದೀನಿ. 1 ಕಪ್ ಶುಗರ್ಗೆ ನಾನು ನಿಯರ್ಲಿ 1.5 ಕಪ್ ವಾಟರ್ ಹಾಕ್ಕೋತಿದ್ದೀನಿ. ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಪಾಕ ಬರೋವರೆಗೂ ವೆಯ್ಟ್ ಮಾಡಬೇಕು. ಮಧ್ಯದಲ್ಲಿ ಪಾಕ ಬರ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದರೆ ನಮಗೆ ಹದ ಗೊತ್ತಾಗುತ್ತೆ. ಅದಾದ ನಂತರ ಇದು ಪಾಕ ಬರೋ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಒಂದು ಪ್ಯಾನ್ಗೆ ತುಪ್ಪವನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ನೀವು ತುಪ್ಪನಾದರೂ ಬಳಸ್ಬೋದು. ತುಪ್ಪ ಅವೈಲಬಲ್ ಇಲ್ಲ ಅಂದರೆ ಆಯಿಲ್ ಆದರೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಇಲ್ಲಿ ಆಪ್ಷನಲ್, ನಿಮಗೆ ಯಾವ ಇಷ್ಟ ಇದ್ದರೆ ಅವು ತೊಗೋಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ. ಅಷ್ಟರಲ್ಲಿ ಪಾಕ ಹದಕ್ಕೆ ಬಂದಿತ್ತು. ಅದಕ್ಕೆ ಡೀಪ್ ಫ್ರೈ ಮಾಡ್ಕೊಂಡಿರೋ ಅಂತಹ ಬ್ರೆಡ್ ಪೀಸ್ಗಳನ್ನು ಸೇರಿಸಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದರೆ ಇವಾಗ 70% ರೆಡಿಯಾಗಿರುತ್ತೆ. ಅದಕ್ಕೆ ನಾವು ಇಲಾಚಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಸೇರಿಸಿ ಮಿಕ್ಸ್ ಮಾಡಿ ಫೈನಲ್ ಹಾಗೆ ಅದಕ್ಕೆ ಹಾಲನ್ನು ಸೇರಿಸಿ 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ತುಂಬ ಈಸಿಯಾದಂತಹ ರೆಸಿಪಿ ಇದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. 2 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕ್ವಿಕ್ ಆ್ಯಂಡ್ ಈಸಿಯಾದಂತಹ ಬ್ರೆಡ್ ಹಲ್ವಾ ರೆಡಿಯಾಗಿತ್ತು. Do like, share and subscribe to my channel Harsha Ranjita's World. And finally, thank you for watching.